ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರದ ಫಿನ್ ಫ್ಯಾಕ್ಟ್ಸ್ನ ಇವತ್ತು ಮಾತಾಡ್ತಾ ಇದ್ದೀವಿ. ಒಂದು ದೊಡ್ಡ ಮೂಮೆಂಟ್ ಆಗಿದೆ. 2.87 ಲಕ್ಷ ಕೋಟಿ ಟರ್ನ್ ಓವರ್ ಬಂದಿದೆ. NSE ಇತಿಹಾಸದಲ್ಲೇ ಹೈಯೆಸ್ಟ್ ಟರ್ನ್ ಓವರ್ ಅಂತ ಇದನ್ನ ಮಾತಾಡ್ತಾ ಇದ್ದಾರೆ. ಏನಾಗಿದೆ ನೆನ್ನೆ ಅನ್ನೋದು ಅನ್ನೋದನ್ನ ಸ್ವಲ್ಪ ಮಾತಾಡ್ತಾ ಹೋಗೋಣಂತೆ. MSCI ರೀಬ್ಯಾಲೆನ್ಸಿಂಗ್ ಆಗಿದೆ ಅಂತಲೂ ಕೂಡ ಒಂದಿಷ್ಟು ಸುದ್ದಿ ಬಂದಿತ್ತಲ್ವ, ಈ ಕಾರಣದಿಂದಾಗಿ ಫಾಲ್ ಬಂದಿದೆ ಅಂತ. ಇದಕ್ಕೆ ಜಾಸ್ತಿ ಆಟ್ರಿಬ್ಯೂಟ್ನ ಕೊಡ್ತಾ ಇರೋಂಥದ್ದು ಈ ಕಾರಣದಿಂದಾಗಿ ಫಾಲ್ ಆಗಿದೆ ಅಂತ. ಏನಿದೆ MSCI ರೀಬ್ಯಾಲೆನ್ಸಿಂಗ್ ಅಂತಂದರೆ ನೋಡಿ, ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ್ದು ಒಂದು ಮಾರ್ಗನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಅಂತ MSCI ಅಂತ ಕರಿತೀವಿ, ಒಂದು ಇಂಡೆಕ್ಸ್ ಇದೆ, ಇಂಡಿಯಾದು ಇಂಡೆಕ್ಸ್, MSCI ಇಂಡಿಯಾ ಇಂಡೆಕ್ಸ್ ಅಂತ. ಅದರಲ್ಲಿ ಓವರಾಲ್ ನಿಫ್ಟಿ ಕಂಪ್ನಿಗಳು ಏನು NSE ಕಂಪ್ನಿಗಳೇನಿದೆಯೋ ಅದರಲ್ಲಿ 85% ಕಂಪ್ನಿಗಳು ಅದರ ಪಾಲಾಗಿರುತ್ತೆ. ಸ್ಮಾಲ್ ಕ್ಯಾಪ್ ಅದರ ಭಾಗ ಆಗಿರೋದಿಲ್ಲ. ಒಟ್ಟು ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪು ಸೇರಿ ಒಟ್ಟು NSEನಲ್ಲಿ ಏನು ಒಂದು 6,000-7,000 ಕಂಪ್ನಿ ಇದೆಯೋ ಅದರ 85% ಕಂಪ್ನಿಗಳು ಅದರ ಭಾಗ ಆಗಿದೆ ಅಂತ ನೀವು ಅನ್ಕೊಂತ ಹೋಗ್ಬೋದು. ಅದರಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಸೆಲ್ಲಿಂಗ್ ಬಂದಿದೆ. ಯಾಕೆ ಅಂದರೆ ಇದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲೇ, ಅಂದರೆ ನಿಫ್ಟಿ 50 ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾನು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೀನಿ. ಎವ್ರಿ 6 ಮಂತ್ಸ್ ಒಂದು 6 ತಿಂಗಳಿಗೆ ಒಂದ್ಸಲ ಏನು ಮಾಡ್ತಾರೆ, ರೀಬ್ಯಾಲೆನ್ಸಿಂಗ್ ಮಾಡ್ತಾರೆ. ಯಾವುದರ ಆಧಾರದ ಮೇಲೆ? ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ, ಅಂದರೆ ಪಬ್ಲಿಕಲಿ ಟ್ರೇಡ್ ಆಗೋಕ್ಕೆ ಎಷ್ಟು ಶೇರ್ಗಳು ಅವೈಲೇಬಲ್ ಇದೆಯೋ ಅದ್ರ ಮೇಲೆ ಅದರ ಸ್ಥಾನಪಟ್ಟಿ ನಿರ್ಧಾರ ಆಗ್ತಾ ಹೋಗುತ್ತೆ. ಯಾವುದಾದ್ರೂ 51ರಿಂದ 100ರಲ್ಲಿರೋ ಕಂಪ್ನಿಗಳು ಮೊದಲ 50 ಕಂಪ್ನಿಗಳಿಂತ ಜಾಸ್ತಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂತು ಅಂದರೆ ಅದು ಒಳಗಡೆ ಬರ್ತಾ ಹೋಗುತ್ತೆ ನಿಫ್ಟಿ 50ನಲ್ಲಿ. ನಿಫ್ಟಿ 50ಇಂದ ಅದು ನಿಫ್ಟಿ ನೆಕ್ಸ್ಟ್ 50ಗೆ ಆಚೆ ಹೋಗ್ತಾ ಹೋಗುತ್ತೆ. ಈ ಥರ 6 ಮಂತ್ಸ್ ಒನ್ಸು NSEನಲ್ಲಿ ರೀಬ್ಯಾಲೆನ್ಸಿಂಗ್ ಆಗುತ್ತೆ, ಅದು ನಿಮಗೆ ಗೊತ್ತಿದೆ. ಆ ಥರ ರೀಬ್ಯಾಲೆನ್ಸಿಂಗ್ ಆದಾಗ ಇಂಡೆಕ್ಸ್ ಫಂಡ್ಗಳಾಗಿರ್ಬೋದು, ETFಗಳಾಗಿರ್ಬೋದು, ಯಾವ್ಯಾವುದಿರುತ್ತೋ ನಿಫ್ಟಿನ ಟ್ರ್ಯಾಕ್ ಮಾಡ್ತಾ ಇರೋಂಥದ್ದು ಅದರಲ್ಲೆಲ್ಲದ್ರೂ ಕೂಡ ಅದಕ್ಕೆ ತಕ್ಕಂಗೆ ಬದಲಾವಣೆಗಳನ್ನು ಮಾಡ್ಕೊಳ್ತಬೇಕಾಗುತ್ತೆ. ಅದೇ ರೀತಿಯಾಗಿ MSCI ಇಂಡೆಕ್ಸಲ್ಲೂ ಕೂಡ 6 ತಿಂಗಳಿಗೆ ಬದಲಿಗಾಗಿ ಅವ್ರು ಏನು ಮಾಡ್ತಾರೆ, ಎವ್ರಿ ಕ್ವಾರ್ಟರ್ ಅಂದರೆ 3 ತಿಂಗಳಿಗೆ ಒಂದ್ಸಲ ಆ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ನ ಮಾಡ್ತಾರೆ. ಫೆಬ್ರವರಿಲಿ ಆಗಿತ್ತು, ಈಗ ಮೇನಲ್ಲಿ ಆಗ್ತಾ ಇದೆ. ಈ ಥರ ನೆಕ್ಸ್ಟ್ 3 ತಿಂಗಳಾದ್ಮೇಲೆ ಮತ್ತೆ ಆಗುತ್ತೆ ಈ ಥರ. ಆದರೆ ಹಿಸ್ಟಾರಿಕಲಿ ಯಾವಾಗ ರೀಬ್ಯಾಲೆನ್ಸಿಂಗ್ ಆಗಿದೆಯೋ ಇಷ್ಟು ದೊಡ್ಡ ಫಾಲ್ ಯಾವತ್ತೂ ಕೂಡ ಬಂದಿರಲಿಲ್ಲ. ಆದರೆ ಈ ಸಲ ಆ ಫಾಲು ಬಂದಿದೆ. ಸೊ ಇದರಿಂದನೇ ಕಾರಣ ಆಗಿದೆಯಾ, MSCI ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಆಗಿದ್ದಕ್ಕೇ ಈ ಥರ ಆಗಿದೆಯಾ, ಅಥವಾ ಇನ್ನೂ ಜಾಸ್ತಿ ಇದರಲ್ಲಿ ಅಂಶಗಳಿದೆಯಾ ಅನ್ನೋದನ್ನು ಇವತ್ತು ಮಾತಾಡ್ತಾ ಹೋಗೋಣ. ಅದು ನಮಗೆ ಸೋಮವಾರನೇ ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗಬೇಕು. ನೀವು ಇಲ್ಲಿ ನೋಡೋದಾದರೆ ಯಾವ್ಯಾವುದು ಚೇಂಜಸ್ ಆಗಿದೆ ಅಂತ ನೋಡಿ. ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ಫೆಡರಲ್ ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಅದಾನಿ ಎನರ್ಜಿ ಸೊಲ್ಯೂಷನ್ಸು, ನ್ಯಾಷನಲ್ ಅಲ್ಯೂಮಿನಿಯಮ್ಮು, ಅದೇ ರೀತಿಯಾಗಿ NSE ಅಲ್ಲದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ MCX, ಇದಿಷ್ಟು ಆ್ಯಡ್ ಆಗಿರುವಂಥದ್ದು. ಜೊತೆಗೆ ಮೊದಲೇ ಇತ್ತು, ಅದರಲ್ಲಿ ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಮಾಡಿರೋದು ಯಾವ್ಯಾವ್ದ್ರಲ್ಲಿ ಮಾಡಿದ್ದಾರೆ, ಬಜಾಜ್ ಹೋಲ್ಡಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟು, SBI ಲೈಫ್ ಇನ್ಶೂರೆನ್ಸು, ಡಿವಿಸ್ ಲ್ಯಾಬೊರೇಟರೀಸು, ಟಾಟಾ ಕಮ್ಯುನಿಕೇಷನ್ಸು, ಟ್ಯೂಬ್ ಇನ್ವೆಸ್ಟ್ಮೆಂಟ್, ಇದಿಷ್ಟರಲ್ಲಿ ಮೊದಲೇ ಇತ್ತು. ಅದರಲ್ಲಿ ಇನ್ನೂ ಸ್ವಲ್ಪ ವೆಯ್ಟೇಜ್ನ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಜಾಸ್ತಿ ಮಾಡಿದ್ದಾರೆ ಏನೂ ಇಲ್ಲಲ್ಲ, ನೀವು ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಕಂಪ್ಲೀಟಾಗಿ ಇದರಿಂದ ತೆಗೆದೇ ಹಾಕಿರೋದು ಅಂತಂದರೆ 2 ಕಂಪ್ನಿಗಳು, ಒಂದು ರೈಲ್ ವಿಕಾಸ್ ನಿಗಮು RVNL, ಇನ್ನೊಂದು ಜುಬಿಲಿಯಂಟ್ ಫುಡ್ ಬಾಕ್ಸ್. ಈ ಥರ ಆಯಿತು ಅಂದರೆ ಏನಾಗುತ್ತೆ, ಈ MSCI ಇಂಡೆಕ್ಸ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. FIಗಳಿರುತ್ತೆ, DAಗಳಿರುತ್ತೆ, ಬೇರೆ ಬೇರೆ ಇಂಡೆಕ್ಸ್ ಫಂಡ್ಗಳಿರುತ್ತೆ, MSCIನ ಟ್ರ್ಯಾಕ್ ಮಾಡ್ತಾ ಇರೋಂಥದ್ದು. ಅದರಲ್ಲೆಲ್ಲ ಏನಾಗ್ತಾ ಹೋಗುತ್ತೆ, ಇದೇ ರೀತಿಯಾಗಿ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊತಾ ಹೋಗಬೇಕಾಗುತ್ತೆ. ಆವಾಗ ಅದಕ್ಕೆ ತಕ್ಕಂಗೆ ಅವರು ಸೆಲ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸುಮಾರು ಕಂಪ್ನಿಗಳಲ್ಲಿ ಆ್ಯಡ್ ಮಾಡಿರೋದು ಮತ್ತು ಒಂದು ವೆಯ್ಟೇಜ್ ಜಾಸ್ತಿ ಮಾಡೋದಕ್ಕಿಂತ ವೆಯ್ಟೇಜ್ ಕಮ್ಮಿ ಮಾಡಿರೋ ಕಂಪ್ನಿಗಳು ನೋಡಿ, ಇಲ್ಲಿ ಕೆಳಗಡೆ ಇರೋದು ನೆಸ್ಲೆ ಇಂಡಿಯಾದಿಂದ ಇಲ್ಲಿ ಲಿಸ್ಟಿನ ಕೊನೆ ತನಕ ಇರುವಂಥದ್ದು ಎಲ್ಲದರಲ್ಲೂ ಕೂಡ ವೆಯ್ಟೇಜ್ ಕಮ್ಮಿ ಮಾಡಿರುವಂಥದ್ದೇ. ಅಂದರೆ ಓವರ್ ಆಲ್ ವೆಯ್ಟೇಜ್ ಜಾಸ್ತಿ ಮಾಡ್ಕೊಂಡಿರೋದು ಅನ್ನೋದಕ್ಕಿಂತ ವೆಯ್ಟೇಜ್ ಕಮ್ಮಿ ಮಾಡಿಕೊಂಡು ಅಥವಾ ಆಚೆ ಹಾಕಿರೋ ಕಂಪ್ನಿಗಳೇ ಜಾಸ್ತಿ ಇದೆ. ಈ ಕಾರಣದಿಂದಾಗಿ ಈ ಎಲ್ಲ ಕಂಪ್ನಿಗಳಲ್ಲೂ ನಿನ್ನೆ ಫಾಲ್ ಬಂದಿತ್ತು ಅನ್ನೋದು ಒಂದು ವಾದ. ಆ ಕಾರಣದಿಂದಾಗಿ ಮಾರ್ಕೆಟಲ್ಲಿ ಫಾಲ್ ಆಗಿದೆ ಅಂತ. ಸೊ ನಿಫ್ಟಿ 50ನಲ್ಲಿ ಹಾಗಾದರೆ ಯಾವುದು ದೊಡ್ಡ ಜಾಸ್ತಿ ಟಾಪ್ ಲೂಸರ್ ಆಗಿರೋದು ಅಂತಂದರೆ ನೀವು ನೋಡೋದಾದರೆ ಇಂಡಿಗೋದಲ್ಲಿ 3.61% ಕರೆಕ್ಷನ್ ಬಂದಿದೆ. ರಿಸಲ್ಟ್ಸ್ ಬಂದಾದ್ಮೇಲಿಂದ ಅವ್ರದ್ದು ನೆಗೆಟಿವ್ ಆಗಿ ಹೋಗ್ತಾನೆ ಇತ್ತು. ಐಷರ್ ಮೋಟರ್ಸಲ್ಲಿ 3.26 ಸ್ವಲ್ಪ ಪಾಸಿಟಿವ್ ಇತ್ತು, ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ಬಜಾಜ್ ಆಟೋದಲ್ಲಿ 3.22, ONGCನಲ್ಲಿ 3.16, ಟಾಟಾ ಸ್ಟೀಲಲ್ಲಿ 3%, ಪವರ್ ಗ್ರಿಡಲ್ಲಿ 3.2%. ನೋಡಿ, ನಿಫ್ಟಿ 50ನಲ್ಲೇ ಒಂದು 6-7 ಕಂಪ್ನಿಗಳಲ್ಲಿ 3%ಗಿಂತ ಜಾಸ್ತಿ ಫಾಲ್ ಬರ್ತಾ ಇದೆ ಅಂದರೆ ಇಂಡೆಕ್ಸ್ ಬೀಳ್ದಲ್ಲಿ ಏನಾಗುತ್ತೆ, ಬಿದ್ದೇ ಬೀಳುತ್ತೆ. ಸೊ ಹಾಗಾಗಿ ದೊಡ್ಡ ಮಟ್ಟಿನಲ್ಲಿ 2,87,000 ಕೋಟಿ ನಾನು ಏನು ಹೇಳಿದೆ ನಿನ್ನೆ ಟರ್ನ್ ಓವರ್ ಆಗಿದೆ. ಹೈಯೆಸ್ಟ್ NSE ಇತಿಹಾಸದಲ್ಲೇ ಹೈಯೆಸ್ಟ್ ಟರ್ನ್ ಓವರ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 1.98 ಲಕ್ಷ ಕೋಟಿ FIIಗಳಿಂದನೇ ಬಂದಿದೆ. ಸೊ ಓವರ್ ನೆಟ್ ಫಿಗರ್ ನಿಮಗೆ 20,000 ಕೋಟಿ ಅಂತ ಕಾಣಿಸ್ತಾ ಇದೆ. ಆದರೆ ಅವರು ಬೈ ಮಾಡಿ ಸೆಲ್ ಮಾಡಿ ಕೊನೆಗೆ ಉಳಿದಿರುವಂಥದ್ದು ನೆಟ್ ಫಿಗರ್ ಅಲ್ವಾ ನಾವು ಮಾತಾಡುವಂಥದ್ದು. ನಿನ್ನೆ ಸರಿಸುಮಾರು 21,000 ಕೋಟಿಯನ್ನು ಅವ್ರದ್ದು ಸೆಲ್ ಮಾಡಿದ್ದಾರೆ. DAಗಳು 16,000 ಕೋಟಿನ ಬೈ ಮಾಡಿದ್ದಾರೆ. ಸೊ ಹಾಗಾಗಿ ಅದು ನೆಟ್ ಫಿಗರ್. ಬಟ್ ಓವರ್ ಆಲ್ ಟ್ರಾನ್ಸಾಕ್ಷನ್ ಅಂತ ನೋಡೋದಾದರೆ 1.98 ಲಕ್ಷ ಕೋಟಿ FIIಗಳೇ ನೆನ್ನೆ ಟ್ರಾನ್ಸಾಕ್ಷನ್ ಮಾಡಿರೋದು ಅಂತಲೂ ಕೂಡ ಡೇಟಾ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ಯಾವುದು ಗೇನರ್ ಅಂದರೆ IT ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗ್ತಾ ಇತ್ತು. ಯಾಕೆಂದರೆ ಇದು ದಿನಕ್ಕೂ ಕಾಸ್ಟ್ಲಿ ಆಗ್ತಾ ಇದೆ, ಲಾಂಗ್ ರನ್ನಲ್ಲಿ ಸಸ್ಟೇನ್ ಆಗೋದಿಲ್ಲ ಅನ್ನೋ ಪುಷ್ಟಿ ಸ್ವಲ್ಪ ಕ್ರಮೇಣವಾಗಿ ಜಾಸ್ತಿ ಆಗೋ ಥರ ಕಾಣಿಸ್ತಾ ಇದೆ. ಆ ಥರ ಆಯಿತು ಅಂದರೆ IT ಸರ್ವಿಸಸ್ ಕಂಪ್ನಿಗಳಿಗೆ ಅದೊಂದು ವರದಾನ ಆಗ್ಬೋದು. ಯಾಕೆಂತಂದರೆ ಅವರು ಸರ್ವಿಸ್ ಕೊಡ್ತಾರೆ, ಸೊ ಜನ ಜಾಸ್ತಿ ಉದ್ಯೋಗ ತೊಗೊತಾರೆ, ಇವನು ಜಾಸ್ತಿ ಬಿಸ್ನೆಸ್ ಮಾಡ್ಬೋದು. ಎಲ್ಲ ಕಟ್ ಡೌನ್ ಮಾಡಿ ನಮಗೆ ಜಾಸ್ತಿ ಜನ ಬೇಡ, ನಿಮ್ಗೆ ಜಾಸ್ತಿ ದುಡ್ಡು ಕೊಡಲ್ಲ ಅನ್ನೋದ್ರ ಬದಲಿಗೆ, ಇಲ್ಲ ನೀವು
ಚೀಪಾಗಿ ಮಾಡಿಕೊಡ್ತಾ ಇದ್ದೀರಾ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿ ಇಂಡಿಯಾ, ಫಿಲಿಪೈನ್ಸು ಈ ಕಡೆ ಕಂಟ್ರಿಗಳು ಇಲ್ಲಿರೋ ಅಂಥವ್ರು ನಾವು ಒಂಥರ ಏನು ಹೇಳ್ಬೋದು, ಈಗ ಹೇಳ್ತೀನಿ ಅಂತ ಅನ್ಕೋಬೇಡಿ, ಈಗ ಆ ಕಡೆ ಉದ್ಯೋಗ ಸಮಸ್ಯೆಯಿಂದನೋ ಅಥವಾ ತುಂಬ ಅಲ್ಲಿ ಗುಂಡಾಗಿರಿ ಅಂತನೋ ಏನು ಅಂತನಾರು ಇರ್ಬೋದು, ಈ ಬಿಹಾರು ಈ ಕಡೆ ಸೈಡಿಂದ ನಮ್ಮ ಸ್ಟೇಟ್ಗಳಿಗೆ ಅಂದರೆ ಸದರ್ನ್ ಸ್ಟೇಟ್ಸ್ಗಳಿಗೆ, ದಕ್ಷಿಣ ಭಾರತಕ್ಕೆ ತುಂಬ ಕೆಲಸಕ್ಕೆ ಬರ್ತಾರಲ್ವ, ಇನ್ಫ್ರಾಸ್ಟ್ರಕ್ಚರ್ ವರ್ಕಿಗೆ ಸುಮಾರು ಜನ ಅಲ್ಲಿಂದ ಇಲ್ಲಿಗೆ ವಲಸೆ ಬರ್ತಾರೆ. ಅವರು ಚೀಪಾಗೂ ಸಿಗ್ತಾರೆ ಕೆಲಸಕ್ಕೆ ಇಲ್ಲಿ ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಇಲ್ಲಿ ಅವ್ರನ್ನೇ ಉಪಯೋಗಿಸ್ಕೊತಾರಲ್ವ. ಸೇಮ್ ಅದೇ ಥರ ನಾವು ಗಾರೆ ಅಂತ ಹೇಳ್ಬೋದು, ನೀವು ಗಾರೆ ಕೆಲಸ ಮಾಡೋರು ನಾವು ಯಾರಿಗೆ ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ಇಲ್ಲಿರೋ IT ಸರ್ವಿಸ್ ಕಂಪ್ನಿಗಳು ಅದನ್ನೇ ಮಾಡ್ತಾ ಇರೋವಂಥದ್ದು. ಅಲ್ಲಿ ಅವ್ರು ಎಷ್ಟು ಕೋಟ್ ಮಾಡ್ತಾರೋ ಅದರಲ್ಲಿ 3 ಜನ ಸಾಕ್ಬೋದು ಇಲ್ಲಿ, ಆ ಮಟ್ಟಿಗೆ ನಾವು ಕೆಲಸನ ಮಾಡಿಕೊಡ್ತೀವಿ. ಹಾಗಾಗಿ ಕಂಪ್ನಿಗಳು ಸಹಜವಾಗಿ ಇಲ್ಲಿ ಎದುರು ನೋಡ್ತಾ ಇರ್ತಾರೆ. ಸೊ ಟೆಕ್ ಮಹೀಂದ್ರಾದಲ್ಲಿ 1.94% ಅಪ್ಮೌಂಟ್ ಬಂದಿದೆ. ಅದೇ ನಿಫ್ಟಿ 50ಯ ಟಾಪ್ ಗೇನರ್ ಆಗಿತ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೂ ಕೂಡ ಇದರಲ್ಲೂ ಕೂಡ 2%, 3% ಯಾವುದು ಬಂದಿಲ್ಲ. ನಿಫ್ಟಿಗಿಂತ ಸ್ವಲ್ಪ ಬೆಟರಾಗೆ ಪರ್ಫಾರ್ಮ್ ಮಾಡಿದೆ. ಟೊರೆಂಟ್ ಫಾರ್ಮಾದಲ್ಲಿ 2.82, BPCL ಅಲ್ಲಿ 2.95, ಹಾಗೆಯೇ ಚೋಳಮಂಡಲಂ, ಕೆನರಾ ಬ್ಯಾಂಕಲ್ಲಿ ಎಲ್ಲ 2.5% ಬಂದಿದೆ. ಐ ಥಿಂಕ್ BPCL ನೆನ್ನೆಯ ಟಾಪ್ ಲೂಸರ್ ಆಗಿತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಅದೇ ರೀತಿ ಸೀಮೆನ್ಸ್ ಎನರ್ಜಿನಲ್ಲಿ 2.81% ಅಪ್ಮೌಂಟ್ ಬಂದಿರೋ ಮೂಲಕ ಅದು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಯಿತು. ಚಾರ್ಟ್ಸು ಸ್ವಲ್ಪ ಡಿಸ್ಟಾರ್ಟ್ ಆಗಿದೆ ಅಂದರೆ ಖಂಡಿತ ಆಗಿದೆ, ಚಾರ್ಟ್ಸು ಡಿಸ್ಟಾರ್ಟ್ ಆಗಿದೆ. ಏನಾಗಿದೆ ಅನ್ನೋದನ್ನು ನೋಡೋಣಂತೆ. ಸೊ ನೋಡಿ, ಇದು MSCI ರೀಬ್ಯಾಲೆನ್ಸಿಗಿಂತ ಬಂತು ಮತ್ತೊಂದು, ಬಟ್ ಕ್ಯಾಂಡಲ್ ಅಲ್ವಾ, ಚಾರ್ಟ್ಸ್. ಈಗ ಇಲ್ಲಿಂದ ನೀವು ಆಲ್ರೆಡಿ ನೋಡಿ ಇಲ್ಲೊಂದು ಝೋನ್ ಇತ್ತಲ್ವ, ಕರೆಕ್ಟಾಗಿ ಇಲ್ಲೊಂದು ಝೋನ್ ಇತ್ತು. ಇದನ್ನು ಬಂದು ಟಚ್ ಮಾಡಿದ್ರೆ ನಾವು ಮುಂದೆ ನೋಡೋಣ ಅಂತ ಮಾತಾಡ್ಕೊಂಡಿದ್ವಿ. ಎಕ್ಸಾಕ್ಟ್ 24,086 ಎಲ್ಲಿತ್ತು ಅಲ್ಲಿಂದ ನಮಗೆ ಕರೆಕ್ಷನ್ ಬರೋಕ್ಕೆ ಶುರು ಆಯಿತು. 2-3 ದಿನದಿಂದ ನಿಧಾನಕ್ಕೆ ಬರ್ತಾಯಿತ್ತು, ಒಂದು ಅಟೆಂಡ್ ಮಾಡ್ತಾಯಿತ್ತು, ಅಲ್ಲಿಂದ ಕೆಳಗಡೆನೇ ಬರ್ತಾಯಿತ್ತು. ಇಲ್ಲಿ ಈ ಲೆವೆಲು ಇಂಪಾರ್ಟೆಂಟ್ ಸಪೋರ್ಟ್ ಆಗಬೇಕಾಗಿತ್ತು 23,774 ಲೆವೆಲ್. ಆದರೆ ಅದಕ್ಕಿಂತ ಕೆಳಗಡೆ ಬಂದು ಆಲ್ರೆಡಿ ಈ ಝೋನ್ ಒಳಗಡೆ ಬಂದುಬಿಟ್ಟಿದ್ದೀವಿ ಇವಾಗ. ಸೊ ಈ ಝೋನ್ ಒಳಗಡೆ ಬಂದ್ವಿ ಅಂದರೆ ಇವಾಗ ಎಲ್ಲಿ 23,400, 23,500ರಿಂದ 400 ಈ ಝೋನ್ ಇದೆಯಲ್ಲ, ಈ ಝೋನು ಅಥವಾ ನೆನ್ನೆ ಇದೇನೋ ಒಂದು ಹೈ ಮಾಡಿತ್ತಲ್ಲ ಅಂದರೆ 24,000 ನೋಡಿ, 24,000ದಿಂದ ನಾವು ಫಾಲ್ ಆಗಿರೋದು. ಈ ಟೆರಿಟರಿ ಇರೋ ತನಕ ಮಾರ್ಕೆಟ್ನ ನಾವು ಏನು ಹೇಳೋಕ್ಕಾಗಲ್ಲ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ನಾಳೆ ದಿವಸ ಅಂದರೆ ಸೋಮವಾರ ದಿವಸ ಮಾರ್ಕೆಟ್ ಓಪನ್ ಆದಾಗ ಇಲ್ಲ ಇದು ಲಾಸ್ಟ್ ಮಿನಿಟಲ್ಲಿ MSCI ರೀಬ್ಯಾಲೆನ್ಸಿಂಗ್ ಆಗಿದ್ದಕ್ಕೆ ಬಂದಿದ್ದು ಮಾತ್ರ, ಗ್ಲೋಬಲಲ್ಲಿ ಏನೋ ಚೇಂಜಸ್ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂದರೆ ನಾವೆಲ್ಲಿ ರೀಕ್ಲೇಮ್ ಆಗಬೇಕು, ತಿರ್ಗಾ 23,700ರಿಂದ 774 ಈ ಆಸ್ಪಾಸ್ ಝೋನಲ್ಲೇ ಓಪನ್ ಆಗ್ತೀವಿ. ನಾವು ಓಪನ್ ಆಗಬೇಕಾದ್ರೆ ಅಲ್ಲಿ ಓಪನ್ ಆಗ್ತೀವಿ. ಅಲ್ಲಿ ಓಪನ್ ಆಯಿತು ಅಂದರೆ ಮತ್ತೆ ಅದೇ ನೋ ಟ್ರೇಡ್ ಝೋನೇ ಇದು. ಯಾಕಂದರೆ 24,000 ರೆಸಿಸ್ಟೆನ್ಸ್ ಆಗಿದೆ, ಓಯಿನಲ್ಲಿ ಅದೇ ಹೇಳ್ತಾ ಇದೆ, ಕೆಳಗಡೆ 23,500 ಸಪೋರ್ಟ್ ಆಗಿರುತ್ತೆ, ಇದೇ ಝೋನಲ್ಲಿ ಕೂತ್ಕೊಳ್ತಾ ಹೋಗುತ್ತೆ. ಅಪ್ಪಿ ನಾವೇನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, ಅದು ಫಾಲೋ ಅಪ್ ಬಂತು ಅಂತಂದರೆ ಈ ಝೋನ್ನ ಮುರಿದು ಬೀಳುವಂಥ ಸಾಧ್ಯತೆ ಇರುತ್ತೆ. ಆಗ ಇಲ್ಲ ಇದು ನಿಜವಾಗ್ಲೂ ಏನೋ ಒಂದು ದೊಡ್ಡದಾಗೆ ಇಲ್ಲಿ ಆಗ್ತಾ ಇದೆ, ಬರೀ MSCI ರೀಬ್ಯಾಲೆನ್ಸಿಂಗ್ ಅಲ್ಲ ಅಂತ. ನಿಜವಾಗ್ಲೂ ದೊಡ್ಡದಾಗ ಆಗ್ತಾ ಇದೆ ಅಂದರೆ ಏನು ಸರ್, ಏನು ಹಂಗೆ ಹೇಳ್ತಾ ಇದ್ದೀರಾ ಅಂದರೆ ನೋಡಿ, ಈ US ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರದ್ದು ಮೇನ್ ಇದ್ದಿದ್ದೇನು, ನ್ಯೂಕ್ಲಿಯರ್ ಕಂಟ್ರಿ ಆಗಬಾರ್ದು, ನೀವು ಥ್ರೆಟ್ಟು, ಜಗತ್ತಿಗೆಲ್ಲ ಥ್ರೆಟ್ಟು ನೀವು ನ್ಯೂಕ್ಲಿಯರ್ ಕಂಟ್ರಿ ಆದರೆ. ಹಾಗಾಗಿ ನೀವು ಯುರೇನಿಯಮು ಮತ್ತೊಂದನ್ನೆಲ್ಲ ನಮಗೆ ಕೊಟ್ಟುಬಿಡಬೇಕು, ಅದನ್ನ ನಾಶ ಮಾಡಿಬಿಡಬೇಕು ಅಂತ ವಾರ್ ಶುರು ಮಾಡಿದ್ರು. ಆಮೇಲೆ ಅದೆಲ್ಲಿಗೆ ಹೋಯಿತು, ಸ್ಟ್ರೇಟ್ ಆಫ್ ಹಾರ್ಮೋಸು, ಅಲ್ಲಿಂದ ಟ್ರೇಡ್, ಅದು ನಿಮ್ಮ ಅಧಿಕಾರದಲ್ಲಿ ಹೆಂಗಿರೋಕ್ಕಾಗತ್ತೆ ರೀ, ನಾವು ಕಂಟ್ರೋಲ್ ಮಾಡ್ತೀವಿ ಅದನ್ನ, ನಮ್ದಾಗತ್ತೆ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಫ್ ಹಾರ್ಮೋಸಿಗೆ ಬಂದರು. ಈಗ ಅಬ್ರಾಹಂ ಅಕಾರ್ಡ್ ಅಂತ ಹೇಳ್ಬಿಟ್ಟು, ಅಂದರೆ ಇಸ್ರೇಲ್ನ ಒಂದು ಕಂಟ್ರಿ ಅಂತ ರೆಕಗ್ನೈಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸೌದಿ, ಪಾಕಿಸ್ತಾನ, ಒಮನ್ ಇವ್ರ ಮೇಲೆಲ್ಲ ಪ್ರೆಷರ್ ಮಾಡ್ಕೊಂಡು ಕೂತಿದ್ದಾರೆ. ಅಂದರೆ ಒಂದೊಂದು ದಿನಕ್ಕೂ ಅದ್ರದ್ದು ಆ ವ್ಯಾಪ್ತಿ ಚೇಂಜ್ ಆಗ್ತಾ ಇದೆ. ಏನಾಗಬೇಕಾಗಿತ್ತು ಅದು ಅಜೆಂಡಾ ಇತ್ತು, ಅದಕ್ಕೆ ಆಗ್ತಾ ಇಲ್ಲ. ಡಿಸ್ಪೈಟ್ ದಟ್ ನೆನ್ನೆ ಏನು ಹೇಳಿದ್ದಾರೆ, ನ್ಯೂಕ್ಲಿಯರ್ ಕಂಟ್ರಿ ಆಗಬಾರ್ದು ಅನ್ನೋದೇ ಮೇನ್ ಉದ್ದೇಶ. ಸೊ ಇರಾನ್ ಸಹಕಾರದೊತ್ತಿಗೆ ನಾವು ಅವ್ರ ಹತ್ರ ಇರೋ ಯುರೇನಿಯಮನ್ನು ಕಂಪ್ಲೀಟಾಗಿ ನಾಶ ಮಾಡ್ತೀವಿ, ನಾನು ಮೀಟಿಂಗ್ ರೂಮಿಗೆ ಹೋಗ್ತಾ ಇದ್ದೀನಿ, ಡಿಸೈಡ್ ಮಾಡ್ತಾ ಇದ್ದೀವಿ, ಫೈನಲ್ ಏನು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದಾದಮೇಲೆ ಏನು ಅಪ್ಡೇಟ್ ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ವೀಕೆಂಡಲ್ಲಿ ಖಂಡಿತ ಟ್ರಂಪ್ ಅವ್ರು ಏನೋ ಒಂದು ಮಾಡೇ ಮಾಡ್ತಾರಲ್ವಾ. ಸೊ ಈಗ ನಿಜವಾಗ್ಲೂ ಇದು ಮಾರ್ಕೆಟಿಗೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಬಲ್ಲ ಮೂಲಗಳಿರುತ್ತೆ ಅವ್ರ ಹತ್ರ, ಸಾಕಷ್ಟು ಸೋರ್ಸ್ಗಳಿರುತ್ತೆ, FIDAಗಳು, ಗೌರ್ಮೆಂಟ್ ಜೊತೆನೇ ಅವ್ರ ಹತ್ರ ಟ್ಯಾಗ್ ಅಪ್ಪು ಟೈಅಪ್ಗಳು ಎಲ್ಲ ಇರ್ತಾ ಹೋಗುತ್ತಲ್ವ. ಅವರಿಗೆ ಇದು ನಿಜವಾಗ್ಲೂ ಆಗುತ್ತೆ ಅಂತ ಗೊತ್ತಿದೆ ಅಂತಂದರೆ ಅವಾಗ ಏನಾಗ್ತಾ ಹೋಗುತ್ತೆ, ಬೇರೆ ಮಾರ್ಕೆಟ್ಗಳು ಇನ್ನೂ ಒಂದು ಅಟ್ರಾಕ್ಟಿವ್ ಅನಿಸ್ತಾ ಹೋಗ್ಬೋದು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ರುಪಿ ಬಿದ್ದೋಗಿದೆ, ಇಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಸೊ ಇನ್ನು ಎಮರ್ಜಿಂಗ್ ಮಾರ್ಕೆಟ್ಗಳಿಗೆ ನಾವು ದುಡ್ಡನ್ನು ತೊಗೊಂಡು ಹೋಗ್ಬೋದಲ್ಲ ಅನ್ನೋದಕ್ಕೋಸ್ಕರ ಶುಕ್ರವಾರ ಸೆಲ್ ಮಾಡಿದ್ರು ಅಂತ ಅನ್ನೋದಾದರೆ, ಸೋಮವಾರನೂ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ದಟ್ ಅಷ್ಟೊತ್ತಿಗೆ ಸೋಮವಾರದಷ್ಟೊತ್ತಿಗೆ ನ್ಯೂಸ್ ಬಂದಿರ್ಬೋದು, ಎಲ್ಲಿ ಏನಾಗಿದೆ, ಡೀಲ್ ಫೈನಲ್ ಆಯಿತು, ಎಲ್ಲ ಮುಗೀತು ಅನ್ನೋದಾದರೆ ಆವಾಗ US ಅಲ್ಲಿ ಹಾಕ್ಬೋದು, ಅಥವಾ ಬೇರೆ ಯಾವ ಎಮರ್ಜಿಂಗ್ ಈಗ ತೈವಾನ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಅದೇ 5ನೇ ಸ್ಥಾನದಲ್ಲಿದೆ. ಕೊರಿಯನ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಅಲ್ಲಿಗೆ ದುಡ್ಡನ್ನು ತೊಗೊಂಡು ಹೋಗೋಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂಡ್ರು ನಮ್ಮ ಮಾರ್ಕೆಟ್ನ ಅಂತಂದರೆ ಇನ್ನೂ ಡಂಪ್ ಕಂಟಿನ್ಯೂ ಆಗ್ಬೋದು. ಅವಾಗ ಏನಾಗ್ತಾ ಹೋಗುತ್ತೆ, ಈ ಒಂದು ಲೆವೆಲ್ ಏನು ಮಾತಾಡಿದ್ವಿ ಇದನ್ನು ಬಿಟ್ಟು ಆಚೆ ಬರ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಬಂದಿದ್ದ ಲೆವೆಲ್ನ ವಾಪಸ್ ಬಂದು ಈಗ 23,000 ಕಡೆಗೆ ನಾವು ಬರುವಂಥ ಸಿಚುವೇಶನ್ ಬರ್ತಾ ಹೋಗ್ಬೋದು. ಆ ಥರ ಆಯಿತು ಅಂದರೆ. ಇಲ್ಲ ಅದೆಲ್ಲ ಏನೂ ಆಗಿಲ್ಲ, ಇನ್ನೂ ಇವ್ರದ್ದು ಟ್ರೇಡ್ ಡೀಲ್ ಇನ್ನೂ ಆಟಾಡ್ಸ್ಕೊಂಡೇ ಇದ್ದಾರೆ, ಆ ಥರ ಇಲ್ಲ ಅಂತಂದರೆ ಈ ಝೋನ್ ಮತ್ತು ಈ ಝೋನು ಅದೇ ಝೋನಲ್ಲಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರ್ತಾ ಹೋಗ್ಬೋದು. 24,000 23,500 ಸದ್ಯಕ್ಕೆ 24,000 ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಕೂತಿದೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಅನ್ನೋದು ವಾಪಸ್ ಬಂದಿದೆ. ಆದರೆ ಈ ವೀಕ್ನೆಸ್ ಇನ್ನೂ ಕೆಳಗಡೆ ಹೋಗೋ ಥರದ್ದಿದೆಯಾ, ಅಥವಾ ಇದು ಒಂದು
ಅಡ್ಜಸ್ಟ್ಮೆಂಟ್ ಆಗಿರೋದಾ MSCI ರೀಬ್ಯಾಲೆನ್ಸಿಂಗಿಂದ ಅನ್ನೋದನ್ನು ಸೋಮವಾರ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೋ ಅದ್ರ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ 23,400ರಿಂದ 24,000 ಏನು ಹೇಳುವಂಥ ಝೋನ್ ಅಲ್ಲ ಅದು. ಅದನ್ನು ಬಿಟ್ಟು ಆಚೆ ಬಂದಾಗ ಮಾತ್ರ ನಮಗೆ ಮಾರ್ಕೆಟ್ನಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಝೋನಲ್ಲಿ ಇರೋ ತನಕ 23,400ರಿಂದ ಈ ಝೋನಲ್ಲಿ ಇರೋ ತನಕ ನಾವೇನು ಮಾಡೋವಾಗಿಲ್ಲ. ಅದನ್ನು ಬಿಟ್ಟು ಕೆಳಗಡೆ ಬರಲಿ ಅಥವಾ ಇದನ್ನು ಬಿಟ್ಟು ಮೇಲ್ಗಡೆ ಹೋಗಲಿ, ಆಗ ನಮಗೆ ಟ್ರೇಡ್ ಸಿಗ್ತಾ ಹೋಗುತ್ತೆ. ಅಲ್ಲಿ ತನಕ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಮಾರ್ಕೆಟ್ನ ಇದೇ ಥರ ಮಾಡ್ತಾ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಗೋಲ್ಡ್ ಅಂತ ನೋಡ್ಕೊಂಬರೋದಾದ್ರೆ ಗೋಲ್ಡಲ್ಲೂ ಕೂಡ ಅಲ್ಲಿ ಎಕ್ಸಾಕ್ಟಾಗಿ 4,400 ಲೆವೆಲ್ಗೆ ಬಂದು ಅಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸಿಲ್ವರಲ್ಲೂ ಕೂಡ ಆ ಝೋನ್ನ ಬಿಟ್ಟು ಆಚೆ ಬಂದಿಲ್ಲ. ಸಿಲ್ವರ್ ಕೂಡ ಅಲ್ಲೇ ನಿಂತಿದೆ. ನೋಡಿ, ನಮ್ದೆಲ್ಲ ಏನಾರು ಆಗಿರಲಿ ಅಂತಂದರೆ US ಮಾರ್ಕೆಟ್ ಮಾತ್ರ ದಿನಕ್ಕೂ ಒಂದು ಹೊಸ ಹೈಗಳನ್ನು ಬರಿತಾನೆ ಇದೆ. ನೋಡಿ, ಡಾವ್ ಜೋನ್ಸ್ ನೋಡಿ ಇಲ್ಲಿ ಇಷ್ಟೊಂದು ನ್ಯಾರೋ ಆಗ್ತಾ ಇದ್ದಾಗ ಇದು ಒಂದು ಏನಂತ ಕರಿತೀವಿ, ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಅಂತ ಕರಿತೀವಲ್ವಾ. ನೋಡಿ, ಈ ಥರ ಹೋಗಿ ಇಲ್ಲೊಂದು ಕತ್ತಿ ಥರ ಹಿಂಗೆ ಹೋಗ್ತಾ ಇದೆ ಅಂತಂದರೆ ಇಲ್ಲಿ ಯಾವುದೋ ಒಂದು ಪಾಯಿಂಟಿಂದ ದೊಡ್ಡ ಶಾರ್ಪ್ ಫಾಲ್ ಬರ್ಬೋದು ಅಂತ ಸುಮಾರು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಿಕಾಸ್ ಪ್ಯಾಟರ್ನ್ ಕೂಡ ಅದನ್ನೇ ಹೇಳ್ತಾ ಹೋಗುತ್ತೆ. ಆಲ್ ಟೈಮ್ ಹೈ ಲೆವೆಲ್ಲು ರೈಸಿಂಗ್ ವೆಡ್ಜ್ ಮಾಡ್ಕೊಂಡು ಬಂದಿದೆ, ಶಾರ್ಪ್ ಫಾಲ್ ಬರ್ಬೋದು ಅಂತ. ಬಟ್ ಏನು ಮಾಡ್ತಾರೆ US ಮಾರ್ಕೆಟು ದಿನಕ್ಕೂ ಮೇಲ್ಗಡೆ ಹತ್ಕೊಂಡು ಹೋಗ್ತಾನೆ ಇದೆ. ಬಟ್ ಇದು ತುಂಬ ಒಂದು ವಾರ್ನಿಂಗ್ ಲೆವೆಲಲ್ಲಿ ಹತ್ಕೊಂಡು ಹೋಗ್ತಾ ಇದೆ. ಸೊ ಈ ಥರ ಮೇಲ್ಗಡೆ ಹೋಗ್ತಾ ಇರೋಂಥದ್ದು ಎಸ್ಪೆಷಲಿ ಜಸ್ಟ್ ಏಪ್ರಿಲಿಂದ ನಾವು ಮೇಗೆ 2 ತಿಂಗಳಲ್ಲಿ ಅವರು 45,000ದಲ್ಲಿ ಇದ್ದಂಥವ್ರು 51,000 ಅಂದರೆ ಆಲ್ಮೋಸ್ಟ್ 6,000 ಪಾಯಿಂಟ್ಗಳು ಮೇಲ್ಗಡೆ ಹೋಗಿದೆ. ಮೋರ್ ದೆನ್ ಎಷ್ಟಾಯ್ತು ಅಲ್ಲಿಗೆ ಆಲ್ಮೋಸ್ಟ್ 15% ಮೂಮೆಂಟು ಜಸ್ಟ್ 2 ಮಂತ್ಸಲ್ಲಿ ಸಿಕ್ಕಿದೆ ಅವರಿಗೆ. ಸೊ ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಅಫ್ಕೋರ್ಸ್ ಇಲ್ಲಿ ಮಧ್ಯದಲ್ಲಿ ನಿಂತಿದೆ ಅಂತ ಅನ್ಸ್ಬೋದು ನಿಮಗೆ, ಆದ್ರೂ ಕೂಡ ಇದು ತುಂಬ ಎಕ್ಸಾಜರೇಟೆಡ್ ಗ್ರೋತ್ ಆಯಿತು. ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಇದನ್ನ ಅನ್ನೋದನ್ನು ನೋಡಂತೆ. ಕ್ರೂಡು ನೋಡಿ, ಎಲ್ಲರಿಗೂ ಕ್ರೂಡ್ ನೆಗೆಟಿವ್ ಪ್ಯಾಟರ್ನು ಈ ಥರ ಅಂತ ಇರ್ಬೋದು, ಇದು ಡೀಲ್ ಆಗುತ್ತೆ ಬಿದ್ದೋಗುತ್ತೆ ಅಂತ. ಬಟ್ ನನಗೆ ಇದುವರೆಗೂ ಕೂಡ ಕ್ರೂಡಲ್ಲಿ ಆ ಕನ್ಫರ್ಮೇಷನ್ ಕೊಟ್ಟಿಲ್ಲ. ತಪ್ಪಿರ್ಬೋದು, ಇಲ್ಲ ಅಂತಲ್ಲ, ತಪ್ಪಾದರೆ ಗೊತ್ತಾಗ್ತಾ ಹೋಗುತ್ತೆ, ನೋಡುತ್ತೆ. ನೋಡಿ, ಒಂದು ಪಾಸಿಟಿವ್ ಮೂಮೆಂಟ್ ಬಂದಿದೆ. ಇಲ್ಲಿ ಒಂದು ಬ್ಯಾರಿಯರ್ ಇದೆ ಖಂಡಿತವಾಗ್ಲೂ, ಆಯಿತಾ. ಇಲ್ಲಿ ಒಂದು ಬ್ಯಾರಿಯರ್ ಇದೆ, ಈ ಝೋನಲ್ಲೇ ಇದೆ. ನೋಡಿ, ಪಾಸಿಟಿವ್ ಮೂಮೆಂಟ್ ಬಂದುಬಿಟ್ಟು ಈ ಒಂದು ಝೋನ್ ಮಾಡ್ತಾ ಇದೆ. ಸೊ ವಿಚ್ ಇಸ್ ಸ್ಟಿಲ್ ಹ್ಯಾಸ್ ರೂಮ್ ಫಾರ್ ಅಪ್ ಮೂಮೆಂಟ್ ಅಂತಲೇ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿಂದನೂ ಕೂಡ. ಬಟ್ ಗೊತ್ತಿಲ್ಲ ಆ ಥರ ಆಗುತ್ತಾ ಏನು ಅಂತ ನೋಡೋಣ. ಸೊ ಯಾವ ಕಾನ್ಫಿಡೆಂಟಾಗಿ ನಾವು ಕ್ರೂಡು ಇದು ಸೆಟ್ಲ್ ಆಗಿದೆ ಅಂತ ಹೇಳ್ಬೋದು ಅಂದರೆ 90ನ ಬಿಟ್ಟು ಕೆಳಗಡೆ ಬರುತ್ತಾ ಕ್ರೂಡು, 90ನ ಬಿಟ್ಟು ಆವಾಗ ನಾವು ಮಾತಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಇದು ಬೂದಿ ಮುಚ್ಚಿರೋ ಕೆಂಡನೆ, ಯಾವ ಬೇಕಾದರೂ ಇದು ವಾಪಸ್ ತಿರ್ಗಾ ಸ್ಫೋಟ ಆಗ್ಬೋದು. ಸೊ ಆ ಥರ ಆಯಿತು ಅಂದರೆ ಮಾರ್ಕೆಟಿಗೆ ಮತ್ತೆ ಅದು ನೆಗೆಟಿವ್ ಆಗ್ತಾವಂಥ ಸಾಧ್ಯತೆ ಇರುತ್ತೆ. ಸೊ ಫುಲ್ ನೆಗೆಟಿವ್ ಆಗಿಬಿಟ್ಟಿದೆ ಅಂತ ಹಂಗೆ ಹೇಳ್ತಾ ಇದ್ದೀನ, ಇಲ್ಲ, ಗೊತ್ತಿಲ್ಲ ನಮಗೆ ಇದು ಮೂಮೆಂಟ್ ಬಂದಿರೋದು. ಯಾಕೆ ಗಿಫ್ಟ್ ನಿಫ್ಟಿ ನೋಡ್ಕೊಂಬನ್ನಿ. ಗಿಫ್ಟ್ ನಿಫ್ಟಿ ಇನ್ನೂ 23,700 ಟ್ರೇಡ್ ಆಗ್ತಾ ಇದೆ. ಅದನ್ನೇ ನಾನು ಹೇಳ್ತಾ ಇರೋಂಥದ್ದು. ಇದು MSCI ರೀಬ್ಯಾಲೆನ್ಸಿಂಗ್ ಆಗಿರೋ ಕಾರಣದಿಂದಾಗಿ. ಅಂದರೆ ನಾವು ಸೋಮವಾರ ದಿವಸ 23,700ರಿಂದ 775 ಈ ಝೋನಲ್ಲೆಲ್ಲೋ ಓಪನ್ ಆಗ್ತೀವಿ ನಿಜವಾಗ್ಲೂ. ಅದು ಅಂದರೆ ಇಲ್ಲ, ಇದು ಬೇರೆ ಕಡೆಗೆ ದುಡ್ಡು ಹಾಕೋಕ್ಕೆ FIಗಳು ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ದುಡ್ಡು ಅನ್ನೋದಾದರೆ ಇದು ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಸೆಲ್ಲಿಂಗ್ ಕಂಟಿನ್ಯೂ ಬರ್ತಾ ಹೋಗುತ್ತೆ. ಸೊ ಓವರಾಲ್ ನೋಡೋದಾದರೆ 1.5% ಬಿತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ 1.12% ಬಿತ್ತು, ಸೆನ್ಸೆಕ್ಸ್ 1.44% ಬಿತ್ತು, ಮಿಡ್ ಕ್ಯಾಪು ಫಿನ್ ನಿಫ್ಟಿ ಎಲ್ಲದೂ ಕೂಡ ಬಿತ್ತಿದೆ. ಇಂಡಿಯಾ ವಿಕ್ಸ್ ತಿರ್ಗಿ 8% ಜಾಸ್ತಿಯಾಗಿ 15ಕ್ಕಿಂತ ಕೆಳಗಡೆ ಬಂದಂಥದ್ದು, ಈಗ 15 ಆಸ್ಪಾಸಿಗೆ ಬಂದಂಥದ್ದು, ಈಗ ತಿರ್ಗಿ 16ಕ್ಕೆ ಹೊರಟೋಗಿದೆ ಇಂಡಿಯಾ ವಿಕ್ಸು. ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಕಂಪೇರ್ ಟು ನಾವೆಲ್ಲಿ ಕ್ಲೋಸ್ ಮಾಡೋದು ಅಲ್ಲಿಗೆ. ಬಟ್ ನೋಡೋಣ. ಬಟ್ ಬಂದಿರೋಂಥ ಮೂಮೆಂಟು ಶಾರ್ಪಾಗಿ ಬಂದಿದ್ದಂಥದ್ದು 3 ಗಂಟೆ. ನೋಡಿ, ಯಾವುದು ಲೆವೆಲ್ಗಳು ನೀವು ಹೇಳ್ಬೋದು ಸರ್, ಹಾಗಾದರೆ ಲೆವೆಲ್ಗಳದೆಲ್ಲ ಏನು ಕತೆ, ಲೆವೆಲ್ ಏನು ರೆಸ್ಪೆಕ್ಟ್ ಮಾಡೋದಿಲ್ವಾ, ನಾವು ಸುಮ್ಮನೆ ಹಾಕೋಣೋದು ಲೆವೆಲ್ ಅಂತ. ಎಲ್ಲಿ ರೆಸ್ಪೆಕ್ಟ್ ಮಾಡಿಲ್ಲ ನೋಡಿ, ಇಲ್ಲಿ 23,774 ಎಷ್ಟು ಒದ್ದಾಡಿದೆ ಅಲ್ವಾ. ಸೊ ಮಾರ್ಕೆಟ್ ಒದ್ದಾಡಿದೆ ಅಲ್ಲಿ. ಸೊ ಯಾಕೆಂದರೆ ಅದು ಒಂದು ಇಂಪಾರ್ಟೆಂಟ್ ಲೆವೆಲ್. ಹಿಂದ್ಗಡೆ ನಾವು ಮರಿತೀವಿ, ಮಾರ್ಕೆಟ್ ಮರ್ತಿರೋದಿಲ್ಲ ಅನ್ನೋದು ಇದನ್ನೇ ಹೇಳೋಂಥದ್ದು. ನೋಡಿ, ಇಲ್ಲಿ ಮಲ್ಟಿಪಲ್ ಟೈಮ್ ರೆಸಿಸ್ಟೆನ್ಸ್ ಆಗಿರುವಂಥ ಲೆವೆಲ್. ಸೊ ಅಲ್ಲಿ ಸಪೋರ್ಟ್ ತೊಗೊಂಡಿದೆ ಮಾರ್ಕೆಟ್, ಆದರೆ ಒಂದು ಪಾಯಿಂಟಲ್ಲಿ ಅಲ್ಲಿಂದನೇ ಫಾಲ್ ಬಂದಿದೆ. ಈ ಲೈನ್ಗಳನ್ನು ನಾನೇನಾದ್ರು ಹೊಸದಾಗಿ ಹಾಕೊತಾ ಇದ್ದೀನ? ಇಲ್ಲ. ಇದರಲ್ಲಿ ಏನಾದ್ರು ಮ್ಯಾಜಿಕ್ ಇದೆಯಾ? ಇಲ್ಲ. ನೀವು ದಿನ ನೋಡ್ತಾ ಇರ್ತೀರ, ದಿನ ಫಿನ್ಫ್ಯಾಕ್ಸಲ್ಲಿ ನಮ್ಮ ಬರ್ತಾನೆ ಇರುತ್ತೆ. ನೋಡಿ, 23,774 ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಆಯಿತು, 24,086 ಅಂತ ಹಾಕೊಂಡಿದೆ, ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಆಯಿತು. ಇದೆಲ್ಲ ಇವಾಗ ಹಾಕೊಂಡ್ರೆ ಲೆವೆಲ್ ಅಲ್ಲ, ಇದೆಲ್ಲ ಹಿಂದೆನೇ ಹಾಕೊಂಡಿರೋಂಥ ಲೆವೆಲ್ಗಳು. ಅದು ಬಂದಾಗ ಅಲ್ಲಿ ಪ್ರೈಸ್ ಆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಹಿಸ್ಟಾರಿಕಲ್ ಪ್ರೈಸ್ನ ಬಿಲೀವ್ ಮಾಡಬೇಕು. ಟೆಕ್ನಿಕಲ್ ಇಂಡಿಕೇಟರ್ ಸಾಕಷ್ಟು ನೀವು ಬೇರೆ ಬೇರೆ ಹಾಕೊಂತ ಹೋಗ್ಬೋದು. ಬಟ್ ಪ್ಯೂರ್ ಸಪೋರ್ಟ್ ರೆಸಿಸ್ಟೆನ್ಸು ಹಿಸ್ಟಾರಿಕಲಿ ಒಂದ್ಸಲ ಚಾರ್ಟನ್ನ ಹಿಂಗೆ ಕೈಯಾಡಿಸ್ಬಿಟ್ಟು ನೋಡಿದ್ರೆ ಹಿಂದೆ ಏನಿದೆ ಅಂತ ಅಲ್ಲೇ ನಿಮಗೆ ಸುಮಾರು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ಕ್ವಿಕ್ಕಾಗಿ ನಾವು ಇದು ನೋಡ್ಕೊಂಬರೋದಾದರೆ ಕ್ಲೈಂಟ್ಗಳು ಸೂಪರ್ ಸ್ಟ್ರಾಂಗ್ ಬುಲಿಶ್ ಆಗಿದ್ದಾರೆ. ಇದೇ ನಿಮ್ಗೆ ಹೇಳ್ತಾ ಇದೆ ಏನಾಗ್ಬೋದು ಅಂತ. ಅದೇ ರೀತಿಯಾಗಿ FIಗಳು ಈಗ ಸ್ಟ್ರಾಂಗ್ ಬೇರಿಶ್ ಕ್ಯಾಟಗರಿಗೆ ಹೊರಟೋಗಿದೆ. ಆಬ್ವಿಯಸ್ಲಿ ಆ ಥರ ಆಗಿದೆ ಸಿಚುವೇಶನ್ನು. ಸೊ ಕ್ಯಾಶ್ ಮಾರ್ಕೆಟನ್ನು ಇದು ನೋಡೋದಾದರೆ ಐ ಥಿಂಕ್ ಇತಿಹಾಸದಲ್ಲೇ ಒಂದು ಫಸ್ಟ್ ಟೈಮ್ ಈ ಥರ ಇಷ್ಟು ದೊಡ್ಡ ನಂಬರ್ ನಾವು ನೋಡಿದ್ದು ಅನಿಸುತ್ತೆ. 21,100 ಕೋಟಿ ಸೆಲ್ ಮಾಡಿದ್ದಾರೆ FIಗಳು. DIಗಳು 16,760 ಕೋಟಿ, ಅಂದರೆ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಇಬ್ಬರು ಮಧ್ಯೆ ಗ್ಯಾಪು 4,500 ಕೋಟಿ ಆಸ್ಪಾಸಲ್ಲಿ ಗ್ಯಾಪ್ ಇದೆ. ಸೊ ಮಾರ್ಕೆಟ್ ಮೂವರ್ಸ್ ಅಂತ ನೋಡೋದಾದರೆ ಮೆಜಾರಿಟಿ ಆಫ್ ದ ಸ್ಟಾಕ್ಗಳು ರೆಡ್ಡಲ್ಲೇ ಇತ್ತು. IT ಒಂದೇ ಕಾಪಾಡಿದ್ದಂಥದ್ದು 0.6 ನೋಡಿ, ಎಲ್ಲ ಬಿದ್ದಾಗ IT ಪಾಸಿಟಿವ್ ಆಗ್ತಾ ಇದೆ. ಒಂದು ಕೋರಿಲೇಷನ್ ನೀವು ಅಬ್ಸರ್ವ್ ಮಾಡ್ತಾ ಬರೋದಾದರೆ. ಅದೇ ರೀತಿಯಾಗಿ ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ತಿರ್ಗಾ 2.47% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ
24,000ದಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಮ್ಯಾಕ್ಸ್ ಪೇನು 23,800 ಆದರೆ ನಿಫ್ಟಿ ಮಾತ್ರ ತುಂಬ ಕೆಳಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು OI ಡೇಟಾ ಕೂಡ ಏನು ಹೇಳ್ತಾ ಇದೆ, ಈ ಬಂದಿರುವಂಥ ಮೂಮೆಂಟು MSCI ರೀಬ್ಯಾಲೆನ್ಸಿಂಗ್ ಇಂದಾನೆ ಅನ್ನೋ ಥರ ಸಜೆಸ್ಟ್ ಮಾಡ್ತಾ ಇದೆ. ಬಿಕಾಸ್ OI ಇನ್ನೂ ಅಪ್ ಸೈಡ್ ಮೂಮೆಂಟಲ್ಲಿ ಇದೆ, ಅಂದರೆ ಇನ್ನು 23,800 ಆಸ್ಪಾಸಲ್ಲಿದೆ. 24,000 ರೆಸಿಸ್ಟೆನ್ಸ್ ಆಗಿದೆ, ಇಲ್ಲ ಅನ್ನೋ ಹೇಳ್ತಾ ಇಲ್ಲ. ಆದರೆ ಇಷ್ಟೊಂದು ತೀರಾ 23,500 ತನಕ ಬರೋ ಥರ OIನಲ್ಲಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ನೋಡಿ, OIನಾಗಿಂತ OI ಚೇಂಜ್ ಇನ್ ಅಡ್ಜಸ್ಟ್ಮೆಂಟ್ ನೀವು ನೋಡ್ತಾ ಹೋಗಬೇಕು. ಇದರಲ್ಲಿ ನೀವು ನೋಡೋದಾದರೆ ಯಾವ ಲೆವೆಲಲ್ಲಿ ಎಷ್ಟು ಆ್ಯಡ್ ಮಾಡ್ಕೊಂಡಿದ್ದಾರೆ, ಎಷ್ಟು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, 23,800 ಕೂಡ ದೊಡ್ಡ ಮಟ್ಟಿನಲ್ಲಿ ಆ್ಯಡಿಂಗ್ ಆಗಿದೆ, ಇಲ್ಲ ಅಂತಲ್ಲ. ಆದರೆ 23,800 ಮ್ಯಾಕ್ಸ್ ಪೇನ್ ಕೂಡ ಅಲ್ಲೇ ನಿಂತಿದೆ ಇವಾಗ. ಸೊ ನೋಡೋಣಂತೆ 23,800 ಏನು ಮಾಡ್ತಾರೆ, ವಾಪಸ್ ಆ ಲೆವೆಲ್ಗೆ ಬಂದು ರೀಕ್ಲೈಮ್ ಆಗುತ್ತಾ ಮಂಗಳವಾರ ಎಕ್ಸ್ಪೈರಿ ಅಷ್ಟೊತ್ತಿಗೆ ಅಥವಾ ಇಲ್ವಾ ಅನ್ನೋದು ನೋಡೋಣ. PCR 0.76 ಹೋಗಿದೆ, ಬೇರಿಶ್ ಕ್ಯಾಟಗರಿಗೆ ಹೋಗಿದೆ. ಬಟ್ ಚೇಂಜಸ್ ಆಗ್ತಾ ಇರುತ್ತೆ, ಇದು ಡೈನಾಮಿಕ್ ಡೇಟಾ, ನೋಡೋಣಂತೆ. ಅದೇ ರೀತಿಯಾಗಿ ಎಕನಾಮಿಕ್ ಕ್ಯಾಲೆಂಡರ್ ಅಂದರೆ ಇನ್ನೇನಿದೆ, ಇನ್ನೇನಿಲ್ಲ. ಇವ್ರು ಏನು ಹೇಳ್ತಾರೆ ಇವಾಗ, ವೀಕೆಂಡಲ್ಲಾದರೂ ಡೀಲ್ ಮಾಡ್ತಾರಾ ಅನ್ನೋದೇ ನೋಡಬೇಕಾಗಿರೋದು, ಬೇರೆದೇನೂ ಇಲ್ಲ. ರಿಸಲ್ಟ್ಸ್ಗಳು ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಬರ್ತಾ ಇದೆ, ಆಲ್ರೆಡಿ ಬಂದು ಹೋಗಿದೆ. ಓವರಾಲ್ ಐ ಥಿಂಕ್ ಇದುವರೆಗೂ ಒಂದು 3,000 ಕಂಪ್ನಿಗಳ 3,615 ಕಂಪ್ನಿಗಳ ರಿಸಲ್ಟ್ಸ್, ಮೆಜಾರಿಟಿ ಆಫ್ ದ ಕಂಪ್ನಿಗಳ ರಿಸಲ್ಟ್ಸ್ ಬಂದಾಗಿದೆ. ವೆರಿ ಫ್ಲಾಟ್ ಅಂತ ಹೇಳ್ಬೋದು. 1,851 ಕಂಪ್ನಿಗಳು ಪಾಸಿಟಿವ್ ಆಗಿದೆ, 1,764 ಕಂಪ್ನಿಗಳು ನೆಗೆಟಿವ್ ಆಗಿದೆ. ಸೊ ಸೋಮವಾರ ದಿವಸ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸಾಕಷ್ಟು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ದಯವಿಟ್ಟು ಹುಷಾರಾಗಿರಿ. ಒಂದು ಟ್ರಿಕ್ಕಿ ಝೋನಲ್ಲಿದೆ ಮಾರ್ಕೆಟು. ಸೊ ಇದೆಲ್ಲ ಸ್ವಲ್ಪ ತಿಳಿ ಆದಮೇಲೆ, ಆ ರೇಂಜನ್ನು ಬಿಟ್ಟ ಮೇಲೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. 2026 ನಮ್ಮ ಚಾನಲ್ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಅವಕಾಶ ಕೊಟ್ಟಾಗ ಮಾರ್ಕೆಟು ಅಲ್ಲಿ ಒಂದು ಸೂಕ್ತವಾಗಿ ಶಾರ್ಟ್ ಟರ್ಮಿಗೋ ಲಾಂಗ್ ಟರ್ಮಿಗೋ ಇನ್ವೆಸ್ಟ್ ಮಾಡೋದು ಜಾಣ್ಮೆ ಆಗುತ್ತೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಯಾರಿಗಾರು ಇಷ್ಟ ಆಗ್ತಾ ಇದೆ, OI ಡೇಟಾ, ಹೀಟ್ ಮ್ಯಾಪು ಮತ್ತೊಂದೆಲ್ಲ ನೋಡ್ತಾ ಇರೋದು ಅಂದರೆ ನೀವು ಅದರ ಸಬ್ಸ್ಕ್ರಿಪ್ಷನ್ ತಗೋಬೋದು. ಅದು ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನಮ್ಮ ಚಾನಲ್ ವೀಕ್ಷಕರಿಗೆ MM10 MM20 ಅಂತ 2 ಕೂಪನ್ ಕೋಡ್ನ ಕೊಡ್ತಾ ಇದ್ದಾರೆ, ಅದನ್ನ ನೀವು ಉಪಯೋಗಿಸ್ಕೊಂಡು ಹೋಗ್ಬೋದು. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.